ಇವತ್ತು ನಮ್ಮ ಭಗೀರಥ ಆಡಿಯೋ ರಿಲೀಸಿಗೆ ನಮಗೆ ಧ್ವನಿ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ಬಂದಂಥ ನಮ್ಮ ಹಿರಿಯರಿಗೆ, ನಮ್ಮ ಸ್ಟೇಜ್ ಮೇಲಿರುವಂಥ ಚಂದ್ರೇಗೌಡರಿಗೆ ಹಾಗೂ ಲಕ್ಷ್ಮಕ್ಕನವರಿಗೆ, ಗೋವಿಂದಣ್ಣವರಿಗೆ, ಹಾಗೆ ನಮ್ಮ ಸೀನಣ್ಣನವರಿಗೆ ನಮ್ಮ ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಭಗೀರಥ ಚಲನಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲ ಒಳ್ಳೆ ಮನರಂಜನಾ ಫಿಲಿಮು, ಎಲ್ಲ ಫ್ಯಾಮಿಲಿ ಕುಂತು ನೋಡುವಂಥ ಫಿಲಿಮು. ನಮ್ಮ ಜನಾರ್ದನ್ ಸಾರು ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಭಗೀರಥ ತಂಡದ ನಮ್ಮ ನಿರ್ಮಾಪಕರ ಕಡೆಯಿಂದ ಅವ್ರಿಗೆ ನಮ್ಮ ಸ್ವಾಗತ ಕೋರ್ತಾ, ಹಾಗೂ ನಮ್ಮ ಮಂಜಣ್ಣವರು ಭಾಳ ಅದ್ಭುತವಾಗಿ ನಮಗೆ ಒಂದು 4 ಫೈಟನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಪ್ರೀತಿಯಿಂದ ವಂದನೆಗಳು ಅರ್ಪಿಸುತ್ತಾ, ನಮ್ಮ ಚಲನಚಿತ್ರಕ್ಕೆ ಮೂವರ ನಾಯಕರಿಗೂ ನಮ್ಮ ಭಗೀರಥ ನಮ್ಮ ನಿರ್ಮಾಪಕರಿಂದ ಸ್ವಾಗತ ವಹಿಸುತ್ತಾ, ಪಬ್ಲಿಕ್ಗೆ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ತಲುಪುವಂಗೆ ನಿಮ್ಮ ಮೀಡಿಯಾದಲ್ಲಿ ನಮ್ಮದು ಪಬ್ಲಿಸಿಟಿ ಮಾಡಿ ನಮಗೊಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮನ್ನು ಕೇಳ್ಕೊತಿದ್ದೀವಿ. ಕರ್ನಾಟಕದ ಜಯ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನಮಸ್ಕಾರ ತಿಳಿಸ್ತಾ, ಕರ್ನಾಟಕದ ಫಾಲ್ಕೆ ಪ್ರಶಸ್ತಿ ವಿಜೇತರಾದ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡರವರು, ಹಾಗೆ ಎಸ್.ಐ. ಗೋವಿಂದರಾಜಣ್ಣವರು, ಲಕ್ಷ್ಮಕ್ಕ ಅವರು, ಸೀನಣ್ಣವರು, ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು. ಯಾಕೆ ಅಂದರೆ ಎಲ್ಲರೂ ಹೇಳಿದಿರಿ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಸಮಯ ಅಭಾವ ಇದೆ. ಹಾಗಾಗಿ ನಮ್ಮನೇಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ. ನಮ್ಮ ಬಾಲಕೃಷ್ಣ ಬಾಜಿ ಅಂತ ಹೇಳಿದ್ರು, ಅವರಿಗೆ ನಾನು ಶಿಷ್ಯನಾಗಿದ್ದೆ. ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವಣ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ, ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗೋಂಥ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ. ಏನೇ ಇದ್ರೂ ಯಾವತ್ತು ಉಸಿರಾಗೋವರೆಗೂ ನಂಗೆ ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ. ಏನೇ ಆದರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ, ಅವ್ರ ಮಾರ್ಗದರ್ಶನದಲ್ಲಿ ನಡೀತೀನಿ. ಯಾಕೆಂದರೆ ಎಲ್ಲರಿಗೂ ಒಂದು ಕಚ್ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗೆ ಹುಡುಗ ತಪ್ಪು ಮಾಡ್ದ ಅಂತ ಬರಬಾರ್ದು. ಅದಕ್ಕೆ ಉಸಿರಾಗಿ ನಾನು ನೋಡಿಕೊಂಡು ಇವತ್ತವರೆಗೂ ನಾನು ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಯಾರೇನು ಬೇಕಾದ್ರೆ ಅನ್ಬೋದು. ಯಾಕೆಂದರೆ ಉಸಿರು ಅವ್ರ ಮನೆಯಿಂದ ಬಂದಿರೋದು ನನಗೆ ಸಿನಿಮಾ ರಂಗ. ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ನಾನು ಇರೋವರೆಗೂ ನನ್ನ ಸಿನಿಮಾ ಇರ್ತದೆ. ಇವತ್ತು ಮಾಧ್ಯಮದವ್ರು ಎಲ್ಲ ಬಂದಿದ್ದೀರಿ, ಪತ್ರಿಕೆಯವ್ರು ಬಂದಿದ್ದೀರಿ. ಹಾಗೆ ಇಲ್ಲಿ ನಮ್ಮ ಡಿ ಬಿಡ್ಸ್, ಅಯ್ಯೋ ಅವ್ರ ಬಗ್ಗೆ ಹೇಳೋದೇ ಬೇಡಪ್ಪ, ಹರಿಕೃಷ್ಣ ಸರ್ ಅವರು ಕರ್ನಾಟಕಕ್ಕೆ ರವಿಚಂದ್ರನ್ ಸರ್ ಜೊತೆ ಅಂತಂಥ ಸಿನಿಮಾಗಳು ಕೊಟ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಫಾಲೋವರ್ಸ್ ಅಭಿಮಾನಿ ನಾನು. ಹಾಗಾಗಿ ಅವ್ರನ್ನ ನಾನು ಸರಿಯಾಗಿ ಭೇಟಿ ಮಾಡೋಕ್ಕಾಗಿಲ್ಲ ಮೇಡಮ್, ಯಾಕೆಂದರೆ ಮೈಸೂರು ಜಾಸ್ತಿ ಓಡಾಡ್ತಾ ಇದರಿಂದ ನಮ್ಮ ಬ್ಯಾಂಕ್ ರಾಮ್ ಜನಾರ್ದನ್ ಸರ್, ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರ್ ಭೇಟಿ ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ, ಅವರ ಕಂಪ್ನಿ ನಮ್ಗೆ ಸಿಕ್ಕಿದ್ದು ಈ ನಮ್ಮ ಭಗೀರಥ ಒಂದು ತಂಡಕ್ಕೆ. ಹಾಗೆ ನಮ್ಮ ತಿಲ್ಲರ್ ಮಂಜು ಸರ್ ಬಗ್ಗೆ ತುಂಬ ಹೇಳಂಗೆ ಇಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ದಂಗೆ. ನಮ್ಮ ರಾಮ್ ಜನಾರ್ದನ್ ಸರ್ ಅವರು, ನಾನು ಈ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಸ್ಟೇಜ್ ಮೇಲೆ ಹಂಚ್ಕೊಂಡ್ಬಿಡ್ತೀನಿ. ನಮ್ಮ ಹೃದಯದಲ್ಲಿ ಏನೂ ಇಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಗೆಲ್ಲಿಸ್ಬೇಕು ಅಂತೇಳಿ ಇಬ್ಬರೂ ಶ್ರಮ ಪಟ್ಟಿದ್ದೀವಿ, ಸ್ವಲ್ಪ ಅಲ್ಲ. ಅದಕ್ಕೆ ಸಂಪೂರ್ಣ ನಮ್ಗೆ ಸಹಕಾರ ರಮೇಶ್ ಅಣ್ಣವ್ರು ಕೊಟ್ಟಿದ್ದಾರೆ, ಪ್ರೊಡ್ಯೂಸರು ಭೈರಪ್ಪ ಗೌಡರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ ಅವ್ರಿಗಂತೂ ಜಾಸ್ತಿ ಕೈ ಮುಗಿತೀನಿ, ಮಾಧ್ಯಮದವ್ರು ಕೈ ಮುಗಿತೀನಿ, ನಮ್ಮ PR ವೆಂಕಟೇಶ್ ಅಣ್ಣವ್ರಿಗೆ ಜಾಸ್ತಿ ಕೈ ಮುಗಿತೀನಿ. ಎಲ್ಲರನ್ನೂ ಸೇರಿಸಿ ನಮ್ಮ ಸಿನಿಮಾನ ಸಕ್ಸಸ್ ಮಾಡಿ, ಪ್ರಚಾರ ಮಾಡಿ ಈ ಹಂತಕ್ಕೆ ತಂದುಕೊಟ್ಟು ಇವತ್ತು ಒಂದು ಶುಭವಾದ ದಿನ. ಯಾಕೆಂದರೆ ನಾನು ಎಷ್ಟು ಹೇಳಿದ್ರು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ಗ್ರಾಮ ಜನರ ಸುಸ್ತಾಗ್ಬಿಟ್ರು, ಹಂಗಾಗ್ಬಿಡ್ತದೆ. ನಾನು ಜಾಸ್ತಿ ನನ್ನ ದೊಡ್ಡ ಮನೆ ವಿಷಯ ಹೇಳಕ್ಕೆ ಹೋದರೆ, ಯಾಕೆ ಅಷ್ಟೊಂದು ನನಗೆ ಆಶೀರ್ವಾದ ಇದೆ ಅವ್ರ ಮನೆಯಿಂದ. ಹಾಗಾಗಿ ಈ ಭಗೀರಥನ ತಾವು ಎಲ್ಲರೂ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು. ಭಗೀರಥನ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರಿಗೂ ಭಗೀರಥ 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 ಈ ಸಿನಿಮಾ ಮಾರ್ಗದರ್ಶನದಲ್ಲಿ ಹೆಚ್ಚಿನ ನಾನು ಒಂದು ನಿರ್ಮಾಪಕರಾಗಿ ಕೆಲಸ ಮಾಡಿ ದೊಡ್ಡ ಮನೆಯವರ ಆಶೀರ್ವಾದದಲ್ಲಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಹಾಗೂ ಜನತೆಗೆ ಏನಾದ್ರು ಒಂದು ಹೇಳ್ಬೇಕಾದ್ರೆ, ಈ ಅಭಿಮಾನಿ ದೇವರುಗಳೇ ಅಂತ ನಮ್ಮ ಅಣ್ಣವರು ಒಂದು ನಾಮಕರಣ ಮಾಡಿಬಿಟ್ಟು ಹೊರಗಿದ್ದಾರೆ. ಹಾಗೆ ನಮ್ಮ ಭಗೀರಥ ನೋಡುವಂಥ ಎಲ್ಲ ಸಿನಿಮಾ ನೋಡೋ ಅಂತ ದೇವರುಗಳಿಗೆ ನಾನು ನಮಸ್ಕಾರ ಮಾಡಿ ಈ ಭಗೀರಥ ನೋಡಿ ಆಶೀರ್ವಾದಿಸಿ ಮುಂದೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನಾದ್ರು ನನ್ನ ಮಾತಲ್ಲಿ ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ.